अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಥ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಸಾವಿರ ರಾವಣರು ಬಂದರೂ ನನ್ನನ್ನು ಏನು ಮಾಡಲಾರರು. ಈ ಲಂಕಾಪಟ್ಟಣವನ್ನು ಧ್ವಂಸ ಮಾಡಿ ರಾಕ್ಷಸರು ನೋಡುತ್ತಿರುವಂತೆಯೇ ನಾನು ಇಲ್ಲಿಂದ ಹೋಗುತ್ತೇನೆ. ಒಂದು ಸಾಮಾನ್ಯ ಕಪಿಗೆ ಇಷ್ಟೊಂದು ಉದ್ದಟತನವೇ? ಓಹೋ, ರಾವಣ ಕುಮಾರ, ಬಾಳಿ ಬದುಕಬೇಕಾದ ನೀನು ಸಾಯಲು ಏಕೆ ಬಂದೆ? ನಾನಿರುವಾಗ ನೀವೇಕೆ ಅಂತ ಸಾಹಸ ಮಾಡಬೇಕು? ನಾನೇ ಆ ಕಪಿಯನ್ನು ಸಂಹರಿಸಲು ಸನ್ನದ್ಧನಾಗಿ ಬಂದಿದ್ದೇನೆ. ನಿಮ್ಮ ಅಪ್ಪಣೆಗಾಗಿ ಬೇಡುತ್ತಿದ್ದೇನೆ. ತಂದೆಯೇ, ಆ ಕಪಿಯನ್ನು ಶೀಘ್ರದಲ್ಲಿ ಬಂಧಿಸಿ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೇನೆ. ದಯವಿಟ್ಟು ನನಗೆ ಅಪ್ಪಣೆ ಕೊಡಿ. ಮೇಘನಾದ, ಆ ಕೆಲಸವನ್ನು ನೀನೇ ಮಾಡಬೇಕು. ಆದರೆ 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 ಎಂದು ಏಕೆ ಸುಮ್ಮನಾದಿರಿ? ನಿಮ್ಮ ಸಂದೇಹವೇನೆಂದು ಹೇಳಿ. ಕುಮಾರ, ಮಹಾಪರಾಕ್ರಮಿಯಾದ ನಿನ್ನ ಸೋದರ ಅಕ್ಷಕುಮಾರನನ್ನು ಸಂಹರಿಸಿದ ಆ ಕಪಿಯ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನನಗೆ ಸಂದೇಹವಿದೆ. ಆ ಕಪಿ ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಅದರ ಆಟ ನನ್ನ ಮುಂದೆ ನಡೆಯುವುದಿಲ್ಲ. ಆ ಬಗ್ಗೆ ನಿಮಗೆ ಸಂದೇಹ ಬೇಡ. ಹಾಗಲ್ಲ ಮಗು, ನಿನ್ನ ಸೋದರನಾದ ಅಕ್ಷಕುಮಾರ ಹಲವು ರಾಕ್ಷಸರನ್ನು ಸಂಹರಿಸಿದ ಆ ಕಪಿಯ ಸಾಮರ್ಥ್ಯದ ಬಗ್ಗೆ ನಾವು ನಿರ್ಲಕ್ಷಿಸುವಂತಿಲ್ಲ. ಎಂತಹ ಪರಾಕ್ರಮಿಯೇ ಆಗಿರಲಿ, ನನ್ನ ಸೋದರ ಮಂತ್ರಿಗಳು ರಾಕ್ಷಸ ವೀರರ ಸಾವಿನ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಹೌದು ಮಗು, ಸೇಡು ತೀರಿಸಿಕೊಳ್ಳಲೇಬೇಕು. ನಿನ್ನ ಪರಾಕ್ರಮವನ್ನು ಉಚಿತ ಸಮಯದಲ್ಲಿ ತೋರಿ ನಿನ್ನ ಬುದ್ಧಿ ವಿವೇಕಗಳಿಂದ ಆ ಕಪಿಯನ್ನು ಬಂಧಿಸಿತ. ಹಾಗೆಯೇ ಆಗಲಿ ತಂದೆ. ವಿಜಯೀ ಭವ, ವಿಜಯೀ ಭವ.
ಅಶೋಕವನವನ್ನು ನಾಶ ಮಾಡಿದ ಆ ಮಹಾಕಪಿ ತನ್ನನ್ನು ಹಿಡಿಯಲು ಬಂದ ರಾವಣನ ಅಮಾತ್ಯರು ಸೈನಿಕರನ್ನು ಮಾತ್ರವಲ್ಲ, ರಾವಣನ ಪುತ್ರನಾದ ಅಕ್ಷಕುಮಾರನನ್ನು ಸಂಹರಿಸಿದನಂತೆ. ರಾಮದೂತನಾದ ಹನುಮಂತನು ತನ್ನ ಪರಾಕ್ರಮ ಪ್ರದರ್ಶನದ ಮೂಲಕ ನನ್ನ ಸ್ವಾಮಿಯ ಬಲದ ಬಗ್ಗೆ ಸೂಚನೆ ನೀಡುತ್ತಿರಬಹುದು. ಸೀತೆ, ಸೀತೆ, ಏನು ತ್ರಿಜಟೆ? ನೀನು ಆ ಮಹಾಕಪಿಯೊಂದಿಗೆ ಮಾತನಾಡುತ್ತಿದ್ದೆಯಂತೆ, ರಾಕ್ಷಸಿಯರು ಹೇಳುತ್ತಿದ್ದರು. ಹೌದು ತ್ರಿಜಟೆ. ಏನು, ನೀನು ಅದರೊಂದಿಗೆ ಮಾತನಾಡಿದೆಯಾ? ಹೌದು ತ್ರಿಜಟೆ, ಮಾತನಾಡಿದೆ. ಆದರೆ ಅವನು ಸಾಧಾರಣ ಕಪಿಯಲ್ಲ. ನನ್ನ ಸ್ವಾಮಿಯ ಸಂದೇಶವನ್ನು ಹೊತ್ತು ಸಾಗರವನ್ನು ಲಂಘಿಸಿ ಬಂದ ಆ ಮಹಾದೂತನೊಂದಿಗೆ ಮಾತನಾಡಿದೆ. ಅಂದರೆ ಆ ಮಹಾಕಪಿ ಶ್ರೀರಾಮದೂತನೇ. ಸೀತೆ, ನಾನು ಕನಸಿನಲ್ಲಿ ಕಂಡದ್ದು ನಿಜವಾಗುವ ಸಮಯ ಸನ್ನಿಹಿತವಾಗಿದೆ. ರಾವಣೇಶ್ವರ ಶ್ರೀರಾಮನ ದೂತನನ್ನು ಬಂಧಿಸಲು ತನ್ನ ವೀರಪುತ್ರ ಇಂದ್ರಜಿತುವನ್ನು ಕಳುಹಿಸಿರುವನಂತೆ. ಇನ್ನು ಏನೇನು ಅನಾಹುತ ನಡೆಯುವುದೋ ಏನು. ಎಲ್ಲವೋ ವಾನರ, ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನೇನು ಅಜಯ್ಯನೆಂದು ಭಾವಿಸಬೇಡ. ದೇವೇಂದ್ರನನ್ನೇ ಗೆದ್ದ ರಾವಣ ಪುತ್ರ ಇಂದ್ರಜಿತುವಿನಿಂದ ಪರಾಜಿತನಾಗಲು ಸಿದ್ಧನಾಗೋ. ಸಿದ್ಧನಾಗಿದ್ದೇನೆ ರಾವಣ ಪುತ್ರ. ಸೋಲುವುದಕ್ಕಲ್ಲ, ನಿನ್ನನ್ನು, ನಿನ್ನ ತಂದೆಯನ್ನು, ಇಡೀ ರಾಕ್ಷಸ ಕುಲವನ್ನೇ ಸೋಲಿಸುವುದಕ್ಕೆ. ಸೋಲಿಸುತ್ತೀಯೋ ಸೋಲುತ್ತೀಯೋ ಎಂಬುದು ಈಗ ಅರಿವಾಗುತ್ತದೆ. Oh,
ಜೈ ಶ್ರೀರಾಮ್. ವೀರಾಧಿವೀರ ರಾವಣ ಪುತ್ರ, ಇಂದ್ರನನ್ನೇ ಸೋಲಿಸಿದ ಇಂದ್ರಜಿತು, ನಿನ್ನ ಪರಾಕ್ರಮ ಇಷ್ಟೇ ಏನು? ಮಕ್ಕಳಾಟದಂತ ಇಂಥ ಯುದ್ಧ ಮಾಡಿ ಏಕೆ ಕಾಲ ವ್ಯರ್ಥ ಮಾಡುವೆ? ಹೋಗು, ಆ 10 ತಲೆಯ ನಿನ್ನ ತಂದೆಯನ್ನು ಕಳುಹಿಸು. ನೀನು ಅರಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿ ನಿದ್ರೆ ಮಾಡು. ಹೋಗು. ಎಲ್ಲವೇ ನೀಚ ಕಪಿ, ಈ ಇಂದ್ರಚಿತ್ತನನ್ನು ಮೂದಲಿಸಿ ನುಡಿಯುವೆಯ ರಾಕ್ಷಸ ವೀರರೇ! ಎಲ್ಲವೋ ಬಾನರತಮ, ಇನ್ನು ನಾನು ನಿನ್ನ ಹತ್ತು ಮೀರಿದ ವರ್ತನೆಯನ್ನು ಸಹಿಸುವುದಿಲ್ಲ. ಈ ಕ್ಷಣವೇ ನಿನ್ನನ್ನು ಬಂಧಿಸಿ ತಂದೆಯ ಬಳಿಗೆ ಎಳೆದೊಯ್ಯುತ್ತೇನೆ. ಈ ಇಂದ್ರಜಿತುವಿನ ಬ್ರಹ್ಮಾಸ್ತ್ರದಿಂದ ಅದೇಗೆ ತಪ್ಪಿಸಿಕೊಳ್ಳುವೆಯೋ ನಾನು ನೋಡಿಯೇ ಬಿಡುತ್ತೇನೆ.
ಬ್ರಹ್ಮನ ಶಕ್ತಿ ಇರುವ ಈ ಬ್ರಹ್ಮಾಸ್ತ್ರಕ್ಕೆ ಗೌರವವನ್ನು ಸಲ್ಲಿಸಿ ಬಂಧನಕ್ಕೆ ಒಳಗಾಗಬೇಕು. ಅಹಂಕಾರದಿಂದ ಬಡಿಸಿದ ಕಪಿ ಈಗ ನಾನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದ ಬಂಧನದಲ್ಲಿ ಸಿಲುಕಿದೆ. ಈಗ ಇದನ್ನು ಸುಲಭವಾಗಿ ತಂದೆಯ ಬಳಿಗೆ ಎಳೆದೊಯ್ಯಬಹುದು. ಬ್ರಹ್ಮದೇವ, ದೇವೇಂದ್ರನಿಂದ ಮತ್ತು ನನ್ನ ತಂದೆಯಾದ ವಾಯುದೇವನಿಂದ ರಕ್ಷಿತನಾಗಿರುವ ನನಗೆ ಬ್ರಹ್ಮಾಸ್ತ್ರದಿಂದ ಬಂಧಿತನಾದರೂ ಸ್ವಲ್ಪವೂ ಭಯವೇ ಆಗುತ್ತಿಲ್ಲ. ಎಷ್ಟು ಮಾತನಾಡಿದೆ ನೀನು, ಎಷ್ಟು ಆಟಾಟೋಪವನ್ನು ತೋರಿಸಿದೆ. ಈಗ ನೋಡು ನಿನ್ನ ಸ್ಥಿತಿ. ಈಗ ನಿನ್ನನ್ನು ನಮ್ಮ ರಾವಣ ಪ್ರಭುವಿನ ಬಳಿ ಎಳೆದೊಯ್ಯುತ್ತೇವೆ. ನನಗೂ ಅದೇ ಬೇಕಾಗಿರುವುದು. ಆ ದುಷ್ಟ ರಾವಣನೊಡನೆ ಮುಖಾಮುಖಿಯಾಗಿ ಮಾತನಾಡಬೇಕೆಂಬ ಆತುರವಿದೆ. ಇದೇ ಅದಕ್ಕೆ ಒಳ್ಳೆಯ ಅವಕಾಶ. ಈ ಮೂರ್ಖ ರಾಕ್ಷಸರ ಅವಿವೇಕಕ್ಕೆ ನನಗೆ ನಗು ಬರುತ್ತಿದೆ. ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿರುವ ನನ್ನನ್ನು ಮತ್ತೆ ಹಗ್ಗದಿಂದ ಬಂಧಿಸುವುದು ಬ್ರಹ್ಮಾಸ್ತ್ರಕ್ಕೆ ಅಗೌರವ ತೋರಿಸಿದಂತೆ ಎಂಬ ಸಾಮಾನ್ಯ ಜ್ಞಾನವೇ ಇಲ್ಲ ಇವರಿಗೆ. ಈ ಅವಿವೇಕಿಗಳು ಈ ವಾನರನನ್ನು ಹಗ್ಗದಿಂದ ಕಟ್ಟಿದರಲ್ಲ, ಈಗ ಬ್ರಹ್ಮಾಸ್ತ್ರ ನಿರುಪಯುಕ್ತವಾಗುತ್ತದೆ. ಈ ಕಪಿಗೆ ಸತ್ಯವೇನಾದರೂ ಗೊತ್ತಾದರೆ ಮತ್ತೆ ಆಕ್ರಮಣ ಮಾಡಬಹುದು. ಅಷ್ಟರಲ್ಲಿ ಇವನನ್ನು ತಂದೆಯವರ ಬಳಿಗೆ ಎಳೆದೊಯ್ಯಬೇಕು. ಕೂಡಲೇ ಈ ಕಪಿಯನ್ನು ಪ್ರಭುಗಳ ಬಳಿಗೆ ಹೊತ್ತು ನಡೆಯಿರಿ. ಎಂಥ ರೂಪ, ಎಂಥ ತೇಜಸ್ಸು, ಎಂಥ ಆಕರ್ಷಣೆ! ನಿಶ್ಚಯವಾಗಿಯೂ ಈ ರಾಕ್ಷಸ ಸರ್ವಲಕ್ಷಣ ಸಂಪನ್ನನಾಗಿದ್ದಾನೆ. ಅಧರ್ಮದಿಂದ ಕಳಂಕಿತನಾಗದಿದ್ದರೆ ಈ ರಾವಣೇಶ್ವರ ದೇವಲೋಕವನ್ನೇ ಆಳಬಲ್ಲ ಸಾಮರ್ಥ್ಯ ಹೊಂದಿದ್ದಾನೆ. ಹಿಂದೊಮ್ಮೆ ನಾನು ಕೈಲಾಸ ಪರ್ವತವನ್ನು ಕದಲಿಸಿದ ಸಂದರ್ಭದಲ್ಲಿ ನಂದಿಯನ್ನು ಕಪಿಮುಖದವನೆಂದು ಹಾಸ್ಯ ಮಾಡಿದ್ದೆ. ಆಗ ನಂದಿ ಕೆರಳಿ, ಯಾ ಕಪಿಗಳಿಂದಲೇ ನೀನು ನಾಶ ಹೊಂದುವೆ ಎಂದು ಶಾಪ ಕೊಟ್ಟಿದ್ದ. ಆ ಶಾಪವನ್ನು ಸತ್ಯ ಮಾಡಲು ನಂದಿಯೇ ಕಪಿಯ ರೂಪದಲ್ಲಿ ಬಂದಿರುವನು. ಎಲ್ಲವೋ ರಾವಣ, ಮೂರ್ಖರಂತೆ ವರ್ತಿಸಬೇಡ. ಮೂರ್ಖನಂತೆ ವರ್ತಿಸುತ್ತಿರುವುದು ನಾನಲ್ಲ, ನೀನು. ಮಂಗನಂತೆ ಕುಚೇಷ್ಟೆಯ ಮಾತುಗಳನ್ನಾಡುತ್ತಿರುವ ದುರುಳ. ಎಲ್ಲವೋ ದುರಂಕಾರಿ, ನನ್ನನ್ನೇ ಮಂಗನೆಂದು ಹೀಯಾಳಿಸಿದಲ್ಲವೇ? ಆ ಮಂಗನ ಮುಖದ ವಾನರೇ ನಿನ್ನ ಅಪಜಯಕ್ಕೆ ಕಾರಣವಾಗಲಿ. ಆ ವಾನರ ಶಕ್ತಿಯ ಪರಾಕ್ರಮಗಳಿಂದ ನಿನ್ನ ಲಂಕೆಯನ್ನು ನಾಶವಾಗಲಿ. ಅದೇ ನಿನ್ನ ಸಂಹಾರಕ್ಕೆ ಸೇತುವಾಗಲಿ. ಮಹಾಕಪಿಯೇ, ನೀನು ಎಲ್ಲಿಂದ ಬಂದೆ? ಬಂದ ಕಾರಣವೇನು? ನನ್ನ ಸುಂದರವಾದ ಅಶೋಕವನವನ್ನು ಏಕೆ ಧ್ವಂಸಗೊಳಿಸಿದೆ? ಕಾವಲಿನವರನ್ನು ಏಕೆ ಕಾಡಿದೆ? ದುರ್ಭೇದ್ಯವಾದ ಈ ಲಂಕಾ ಪಟ್ಟಣಕ್ಕೆ ಏಕೆ ಬಂದೆ? ಹಿಂಜರಿಯದೆ, ಭಯ ಪಡದೆ ಸತ್ಯವನ್ನು ಹೇಳು.
ಸೀತಾಮಾತೆಯನ್ನು ಇಲ್ಲಿಂದ ಕರೆದೊಯ್ಯುವುದು ನನಗೆ ಕಷ್ಟದ ಕೆಲಸವೇ ಅಲ್ಲ. ಮುಗೀತೋ ನಿನ್ನ ಸಾಮರ್ಥ್ಯದ ಕಹಳೆ ಊದಿದ್ದು. ಮುಂದೆ ರಣಕಹಳೆ ಮೊಳಗಿದರೆ ನಿನ್ನ ಅಂತ್ಯ ಎಂಬುದನ್ನು ನೆನಪಿಸುತ್ತಿದ್ದೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.